ವಿಚಾರದಲ್ಲೂ ಡಿ ಕೆ ಸುರೇಶ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹೆಸರು ಬಳಸಿರೋಂಥ ವಿಚಾರದಲ್ಲಿ ಇಡಿ ಅವರು ಎಲ್ಲೋ ಒಂದು ಕಡೆ ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅಂತ ಕರೆದಿರೋಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಸಾಹೇಬರು ಬಂದಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಂಥ ಸಮರ್ಥರಿದ್ದಾರೆ. ನಾವು ಯಾವುದೂ ತಪ್ಪು ಮಾಡಿಲ್ಲ. ಹಾಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಇಡಿ ವಿಚಾರದಲ್ಲಿ ಸುಮಾರು 200 ಕೇಸ್ಗಳು ಹಾಕಿರೋಂಥದ್ರಲ್ಲಿ ಪ್ರಾಸಿಕ್ಯೂಷನ್ ಆಗಿರೋಂಥ ಪರ್ಸೆಂಟೇಜು ನಿಮಗೆಲ್ಲ ಗೊತ್ತಿದೆ. ಹಾಗೂ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾದಂಥ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಸರ್, ಐಶ್ವರ್ಯ ಅವರು ತಂಗಿ ತಿಳ್ಕೊಂಡು ಹೆಸರನ್ನ ಬಳಸ್ಕೊಂಡಿದ್ರು, ಬಟ್ ಅದು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಕಮಿಷನರ್ಗೆ, ಈ ಥರ ಬಳಸ್ಕೊತಾ ಇದ್ರೆ. ಹೌದು, ನಮಗೆ ಗೊತ್ತಾದ ತಕ್ಷಣವೇ ಕಂಪ್ಲೇಂಟನ್ನು ಕೊಟ್ಟಿದ್ದಂಥದ್ದು ಪೊಲೀಸ್ ಸ್ಟೇಷನ್ಗೆ. ಕಂಪ್ಲೇಂಟ್ ಅದು ಇನ್ನೂ ನಡೀತಾ ಇದೆ, ಅದು ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈಗ ಇಡಿ ಅವ್ರು ಕರೆದಿದ್ದಾರೆ, ಇವತ್ತು ಡೇಟ್ ಕೊಟ್ಟಿದ್ರು, ಹಾಗಾಗಿ ಒಳಗಡೆ ಹೋಗಿದ್ದಾರೆ. ನೋಡೋಣ, ತಿಳ್ಕೊಳ್ಳೋಣ, ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂತ ತಿಳ್ಕೊಬೇಕಲ್ಲ. ಇಡಿ ಅವ್ರದ್ದು ಅದೇ ಕೆಲಸ ಅಲ್ಲ. ವಿಶೇಷವಾಗಿ ವಿರೋಧ ಪಕ್ಷದವ್ರ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ. ಯಾಕೆ ಅಂತ ಅಂದರೆ ರಾಜಕೀಯವಾಗಿ ಬಲವಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅನ್ನೋದನ್ನು ಒಂದು ಕಡೆ ಅವರ ತಲೆಯಲ್ಲಿ ಇರ್ಬೋದು ಅನ್ನೋದನ್ನು ನಾನು ತಿಳ್ಕೊತೇನೆ, ಕೇಂದ್ರ ಸರ್ಕಾರದವ್ರಿಗೆ. ಎರಡನೇದು, ಎಲ್ಲ ಒಂದು ಕಡೆ ಇದು ಐಶ್ವರ್ಯ ಗೌಡ ಅನ್ನೋ ಬಗ್ಗೆ ನಡೆದಿರೋಂಥ ವಿಚಾರಗಳಲ್ಲಿ ಕೇಳೋದಿದ್ರೆ ಎಲ್ಲದಕ್ಕೂ ಉತ್ತರ ಕೊಡೋಂಥ ಒಂದು ಸಮರ್ಥರಾಗಿರೋಂಥ ಸಂದರ್ಭದಲ್ಲಿ ನಾವು ಬಂದು ಅದನ್ನೆಲ್ಲ ರೀತಿಯಲ್ಲೂ ಪ್ರಶ್ನೆಗಳು ಏನೇನಿದೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರಿ ಸರ್, ಎಲ್ಲ ವಿಚಾರದಲ್ಲೂ ಡಿ ಕೆ ಸುರೇಶ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹೆಸರು ಬಳಸಿರೋಂಥ ವಿಚಾರದಲ್ಲಿ ಇಡಿ ಅವರು ಎಲ್ಲೋ ಒಂದು ಕಡೆ ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅಂತ ಕರೆದಿರೋಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಸಾಹೇಬರು ಬಂದಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಂಥ ಸಮರ್ಥರಿದ್ದಾರೆ. ನಾವು ಯಾವುದೂ ತಪ್ಪು ಮಾಡಿಲ್ಲ. ಹಾಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಇಡಿ ವಿಚಾರದಲ್ಲಿ ಸುಮಾರು 200 ಕೇಸ್ಗಳು ಹಾಕಿರೋಂಥದ್ರಲ್ಲಿ ಪ್ರಾಸಿಕ್ಯೂಷನ್ ಆಗಿರೋಂಥ ಪರ್ಸೆಂಟೇಜು ನಿಮಗೆಲ್ಲ ಗೊತ್ತಿದೆ. ಹಾಗೂ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾದಂಥ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಸರ್, ಐಶ್ವರ್ಯ ಅವರು ತಂಗಿ ತಿಳ್ಕೊಂಡು ಹೆಸರನ್ನ ಬಳಸ್ಕೊಂಡಿದ್ರು, ಬಟ್ ಅದು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಕಮಿಷನರ್ಗೆ, ಈ ಥರ ಬಳಸ್ಕೊತಾ ಇದ್ರೆ. ಹೌದು, ನಮಗೆ ಗೊತ್ತಾದ ತಕ್ಷಣವೇ ಕಂಪ್ಲೇಂಟನ್ನು ಕೊಟ್ಟಿದ್ದಂಥದ್ದು ಪೊಲೀಸ್ ಸ್ಟೇಷನ್ಗೆ. ಕಂಪ್ಲೇಂಟ್ ಅದು ಇನ್ನೂ ನಡೀತಾ ಇದೆ, ಅದು ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈಗ ಇಡಿ ಅವ್ರು ಕರೆದಿದ್ದಾರೆ, ಇವತ್ತು ಡೇಟ್ ಕೊಟ್ಟಿದ್ರು, ಹಾಗಾಗಿ ಒಳಗಡೆ ಹೋಗಿದ್ದಾರೆ. ನೋಡೋಣ, ತಿಳ್ಕೊಳ್ಳೋಣ, ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂತ ತಿಳ್ಕೊಬೇಕಲ್ಲ. ಇಡಿ ಅವ್ರದ್ದು ಅದೇ ಕೆಲಸ ಅಲ್ಲ. ವಿಶೇಷವಾಗಿ ವಿರೋಧ ಪಕ್ಷದವ್ರ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ. ಯಾಕೆ ಅಂತ ಅಂದರೆ ರಾಜಕೀಯವಾಗಿ ಬಲವಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅನ್ನೋದನ್ನು ಒಂದು ಕಡೆ ಅವರ ತಲೆಯಲ್ಲಿ ಇರ್ಬೋದು ಅನ್ನೋದನ್ನು ನಾನು ತಿಳ್ಕೊತೇನೆ, ಕೇಂದ್ರ ಸರ್ಕಾರದವ್ರಿಗೆ. ಎರಡನೇದು, ಎಲ್ಲ ಒಂದು ಕಡೆ ಇದು ಐಶ್ವರ್ಯ ಗೌಡ ಅನ್ನೋ ಬಗ್ಗೆ ನಡೆದಿರೋಂಥ ವಿಚಾರಗಳಲ್ಲಿ ಕೇಳೋದಿದ್ರೆ ಎಲ್ಲದಕ್ಕೂ ಉತ್ತರ ಕೊಡೋಂಥ ಒಂದು ಸಮರ್ಥರಾಗಿರೋಂಥ ಸಂದರ್ಭದಲ್ಲಿ ನಾವು ಬಂದು ಅದನ್ನೆಲ್ಲ ರೀತಿಯಲ್ಲೂ ಪ್ರಶ್ನೆಗಳು ಏನೇನಿದೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರಿ ಸರ್, ಎಲ್ಲ ವಿಚಾರದಲ್ಲೂ ಡಿ ಕೆ ಸುರೇಶ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹೆಸರು ಬಳಸಿರೋಂಥ ವಿಚಾರದಲ್ಲಿ ಇಡಿ ಅವರು ಎಲ್ಲೋ ಒಂದು ಕಡೆ ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅಂತ ಕರೆದಿರೋಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಸಾಹೇಬರು ಬಂದಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಂಥ ಸಮರ್ಥರಿದ್ದಾರೆ. ನಾವು ಯಾವುದೂ ತಪ್ಪು ಮಾಡಿಲ್ಲ. ಹಾಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಇಡಿ ವಿಚಾರದಲ್ಲಿ ಸುಮಾರು 200 ಕೇಸ್ಗಳು ಹಾಕಿರೋಂಥದ್ರಲ್ಲಿ ಪ್ರಾಸಿಕ್ಯೂಷನ್ ಆಗಿರೋಂಥ ಪರ್ಸೆಂಟೇಜು ನಿಮಗೆಲ್ಲ ಗೊತ್ತಿದೆ. ಹಾಗೂ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾದಂಥ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಸರ್, ಐಶ್ವರ್ಯ ಅವರು ತಂಗಿ ತಿಳ್ಕೊಂಡು ಹೆಸರನ್ನ ಬಳಸ್ಕೊಂಡಿದ್ರು, ಬಟ್ ಅದು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಕಮಿಷನರ್ಗೆ, ಈ ಥರ ಬಳಸ್ಕೊತಾ ಇದ್ರೆ. ಹೌದು, ನಮಗೆ ಗೊತ್ತಾದ ತಕ್ಷಣವೇ ಕಂಪ್ಲೇಂಟನ್ನು ಕೊಟ್ಟಿದ್ದಂಥದ್ದು ಪೊಲೀಸ್ ಸ್ಟೇಷನ್ಗೆ. ಕಂಪ್ಲೇಂಟ್ ಅದು ಇನ್ನೂ ನಡೀತಾ ಇದೆ, ಅದು ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈಗ ಇಡಿ ಅವ್ರು ಕರೆದಿದ್ದಾರೆ, ಇವತ್ತು ಡೇಟ್ ಕೊಟ್ಟಿದ್ರು, ಹಾಗಾಗಿ ಒಳಗಡೆ ಹೋಗಿದ್ದಾರೆ. ನೋಡೋಣ, ತಿಳ್ಕೊಳ್ಳೋಣ, ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂತ ತಿಳ್ಕೊಬೇಕಲ್ಲ. ಇಡಿ ಅವ್ರದ್ದು ಅದೇ ಕೆಲಸ ಅಲ್ಲ. ವಿಶೇಷವಾಗಿ ವಿರೋಧ ಪಕ್ಷದವ್ರ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ. ಯಾಕೆ ಅಂತ ಅಂದರೆ
ರಾಜಕೀಯವಾಗಿ ಬಲವಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅನ್ನೋದನ್ನ ಒಂದು ಕಡೆ ಅವರ ತಲೆಯಲ್ಲಿ ಇರ್ಬೋದು ಅನ್ನೋದನ್ನ ನಾನು ತಿಳ್ಕೊತೇನೆ ಕೇಂದ್ರ ಸರ್ಕಾರದವ್ರಿಗೆ. ಎರಡನೇದು, ಎಲ್ಲ ಒಂದು ಕಡೆ ಇದು ಐಶ್ವರ್ಯ ಗೌಡ ಅನ್ನೋ ಬಗ್ಗೆ ನಡೆದಿರೋಂಥ ವಿಚಾರಗಳಲ್ಲಿ ಕೇಳೋದಿದ್ರೆ ಎಲ್ಲದಕ್ಕೂ ಉತ್ತರ ಕೊಡೋಂಥ ಒಂದು ಸಮರ್ಥರಾಗಿರೋಂಥ ಸಂದರ್ಭದಲ್ಲಿ ನಾವು ಬಂದು ಅದನ್ನೆಲ್ಲ ರೀತಿಯಲ್ಲೂ ಪ್ರಶ್ನೆಗಳು ಏನೇನಿದೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರಿ ಸರ್, ಓಕೆ. ಎಲ್ಲ ವಿಚಾರದಲ್ಲೂ ಡಿ ಕೆ ಸುರೇಶ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹೆಸರು ಬಳಸಿರೋಂಥ ವಿಚಾರದಲ್ಲಿ ಇಡಿ ಅವರು ಎಲ್ಲೋ ಒಂದು ಕಡೆ ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅಂತ ಕರೆದಿರೋಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಸಾಹೇಬರು ಬಂದಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಂಥ ಸಮರ್ಥರಿದ್ದಾರೆ. ನಾವು ಯಾವುದೂ ತಪ್ಪು ಮಾಡಿಲ್ಲ. ಹಾಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಇಡಿ ವಿಚಾರದಲ್ಲಿ ಸುಮಾರು 200 ಕೇಸ್ಗಳು ಹಾಕಿರೋಂಥದ್ರಲ್ಲಿ ಪ್ರಾಸಿಕ್ಯೂಷನ್ ಆಗಿರೋಂಥ ಪರ್ಸೆಂಟೇಜು ನಿಮಗೆಲ್ಲ ಗೊತ್ತಿದೆ. ಹಾಗೂ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾದಂಥ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಸರ್, ಐಶ್ವರ್ಯ ಗೌಡರು ತಂಗಿ ತೆಗೆದುಕೊಂಡು ಹೆಸರನ್ನ ಬಳಸ್ಕೊಂಡಿದ್ರು, ಬಟ್ ಅದು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಕಮಿಷನರ್ಗೆ, ಈ ಥರ ಬಳಸ್ಕೊತಾ ಇದ್ರೆ. ಹೌದು, ನಮಗೆ ಗೊತ್ತಾದ ತಕ್ಷಣವೇ ಕಂಪ್ಲೇಂಟನ್ನು ಕೊಟ್ಟಿದ್ದಂಥದ್ದು ಪೊಲೀಸ್ ಸ್ಟೇಷನ್ಗೆ. ಕಂಪ್ಲೇಂಟ್ ಅದು ಇನ್ನೂ ನಡೀತಾ ಇದೆ, ಇದು ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈಗ ಇಡಿ ಅವ್ರು ಕರೆದಿದ್ದಾರೆ, ಇವತ್ತು ಡೇಟ್ ಕೊಟ್ಟಿದ್ರು, ಹಾಗಾಗಿ ಒಳಗಡೆ ಹೋಗಿದ್ದಾರೆ. ನೋಡೋಣ, ತಿಳ್ಕೊಳ್ಳೋಣ ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂತ ತಿಳ್ಕೊಬೇಕಲ್ಲ. ಇಡಿ ಅವ್ರದ್ದು ಅದೇ ಕೆಲಸ ಅಲ್ಲ. ವಿಶೇಷವಾಗಿ ವಿರೋಧ ಪಕ್ಷದವ್ರ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ. ಯಾಕೆ ಅಂತ ಅಂದರೆ ರಾಜಕೀಯವಾಗಿ ಬಲವಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅನ್ನೋದನ್ನ ಒಂದು ಕಡೆ ಅವರ ತಲೆಯಲ್ಲಿ ಇರ್ಬೋದು ಅನ್ನೋದನ್ನ ನಾನು ತಿಳ್ಕೊತೇನೆ ಕೇಂದ್ರ ಸರ್ಕಾರದವ್ರಿಗೆ. ಎರಡನೇದು, ಎಲ್ಲ ಒಂದು ಕಡೆ ಇದು ಐಶ್ವರ್ಯ ಗೌಡ ಅನ್ನೋ ಬಗ್ಗೆ ನಡೆದಿರೋಂಥ ವಿಚಾರಗಳಲ್ಲಿ ಕೇಳೋದಿದ್ರೆ ಎಲ್ಲದಕ್ಕೂ ಉತ್ತರ ಕೊಡೋಂಥ ಒಂದು ಸಮರ್ಥರಾಗಿರೋಂಥ ಸಂದರ್ಭದಲ್ಲಿ ನಾವು ಬಂದು ಅದನ್ನೆಲ್ಲ ರೀತಿಯಲ್ಲೂ ಪ್ರಶ್ನೆಗಳು ಏನೇನಿದೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರಿ ಸರ್, ಓಕೆ. ಎಲ್ಲ ವಿಚಾರದಲ್ಲೂ ಡಿ ಕೆ ಸುರೇಶ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹೆಸರು ಬಳಸಿರೋಂಥ ವಿಚಾರದಲ್ಲಿ ಇಡಿ ಅವರು ಎಲ್ಲೋ ಒಂದು ಕಡೆ ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅಂತ ಕರೆದಿರೋಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಸಾಹೇಬರು ಬಂದಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಂಥ ಸಮರ್ಥರಿದ್ದಾರೆ. ನಾವು ಯಾವುದೂ ತಪ್ಪು ಮಾಡಿಲ್ಲ. ಹಾಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಇಡಿ ವಿಚಾರದಲ್ಲಿ ಸುಮಾರು 200 ಕೇಸ್ಗಳು ಹಾಕಿರೋಂಥದ್ರಲ್ಲಿ ಪ್ರಾಸಿಕ್ಯೂಷನ್ ಆಗಿರೋಂಥ ಪರ್ಸೆಂಟೇಜು ನಿಮಗೆಲ್ಲ ಗೊತ್ತಿದೆ. ಹಾಗೂ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾದಂಥ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಸರ್, ಐಶ್ವರ್ಯ ಗೌಡರು ತಂಗಿ ತೆಗೆದುಕೊಂಡು ಹೆಸರನ್ನ ಬಳಸ್ಕೊಂಡಿದ್ರು, ಬಟ್ ಅದು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಕಮಿಷನರ್ಗೆ, ಈ ಥರ ಬಳಸ್ಕೊತಾ ಇದ್ರೆ. ಹೌದು, ನಮಗೆ ಗೊತ್ತಾದ ತಕ್ಷಣವೇ ಕಂಪ್ಲೇಂಟನ್ನು ಕೊಟ್ಟಿದ್ದಂಥದ್ದು ಪೊಲೀಸ್ ಸ್ಟೇಷನ್ಗೆ. ಕಂಪ್ಲೇಂಟ್ ಅದು ಇನ್ನೂ ನಡೀತಾ ಇದೆ, ಇದು ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈಗ ಇಡಿ ಅವ್ರು ಕರೆದಿದ್ದಾರೆ, ಇವತ್ತು ಡೇಟ್ ಕೊಟ್ಟಿದ್ರು, ಹಾಗಾಗಿ ಒಳಗಡೆ ಹೋಗಿದ್ದಾರೆ. ನೋಡೋಣ, ತಿಳ್ಕೊಳ್ಳೋಣ ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂತ ತಿಳ್ಕೊಬೇಕಲ್ಲ. ಇಡಿ ಅವ್ರದ್ದು ಅದೇ ಕೆಲಸ ಅಲ್ಲ. ವಿಶೇಷವಾಗಿ ವಿರೋಧ ಪಕ್ಷದವ್ರ ಮೇಲೆ ಪ್ರೀತಿ ಜಾಸ್ತಿ ಅವ್ರಿಗೆ. ಯಾಕೆ ಅಂತ ಅಂದರೆ ರಾಜಕೀಯವಾಗಿ ಬಲವಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅನ್ನೋದನ್ನ ಒಂದು ಕಡೆ ಅವರ ತಲೆಯಲ್ಲಿ ಇರ್ಬೋದು ಅನ್ನೋದನ್ನ ನಾನು ತಿಳ್ಕೊತೇನೆ ಕೇಂದ್ರ ಸರ್ಕಾರದವ್ರಿಗೆ. ಎರಡನೇದು, ಎಲ್ಲ ಒಂದು ಕಡೆ ಇದು ಐಶ್ವರ್ಯ ಗೌಡ ಅನ್ನೋ ಬಗ್ಗೆ ನಡೆದಿರೋಂಥ ವಿಚಾರಗಳಲ್ಲಿ ಕೇಳೋದಿದ್ರೆ ಎಲ್ಲದಕ್ಕೂ ಉತ್ತರ ಕೊಡೋಂಥ ಒಂದು ಸಮರ್ಥರಾಗಿರೋಂಥ ಸಂದರ್ಭದಲ್ಲಿ ನಾವು ಬಂದು ಅದನ್ನೆಲ್ಲ ರೀತಿಯಲ್ಲೂ ಪ್ರಶ್ನೆಗಳು ಏನೇನಿದೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರಿ ಸರ್, ಓಕೆ.